ಗದಗ ಜಿಲ್ಲೆಯ ಹೊಸೂರು ಗ್ರಾಮದಲ್ಲಿ ಸಾರ್ವಜನಿಕ ಸ್ಮಶಾನ ಇಲ್ಲದ ಕಾರಣ ಕುಟುಂಬವೊಂದು ಅಂತ್ಯ ಸಂಸ್ಕಾರಕ್ಕೆ ಒದ್ದಾಡಿದೆ. ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅವರ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕಾಗದೆ ಒದ್ದಾಡಿರೋದು. ನಡು ರಸ್ತೆಯಲ್ಲೇ ಹೆಣ ಸುಡೋದಕ್ಕೆ ಮುಂದಾಗಿದೆ ಕುಟುಂಬ. ಗದಗದ ಹೊಸೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಬಸವಣ್ಣೆಮ್ಮ ಅನ್ನೋ ಮಹಿಳೆಯೊಬ್ಬರು ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಜಾಗ ಇರಲಿಲ್ಲ ಆ ಕುಟುಂಬದವರ ಬಳಿ. ಇನ್ನೊಂದು ಕುಟುಂಬಕ್ಕೆ ಸೇರಿದಂಥ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೊನೆಗೆ ರಸ್ತೆಯಲ್ಲೇ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ಆ ಕುಟುಂಬ ಸದಸ್ಯರು ಮುಂದಾಗಿರೋದು. ಕಟ್ಟಿಗೆ ತಂದು ಗ್ರಾಮದ ಮಧ್ಯ ರಸ್ತೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಎಸಿ ಗಂಗಪ್ಪ, ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಇವರೆಲ್ಲ ಭೇಟಿ ಕೊಟ್ಟಿದ್ದಾರೆ. ಗ್ರಾಮಕ್ಕೆ ಶಾಶ್ವತ ಸಾರ್ವಜನಿಕ ಸ್ಮಶಾನವನ್ನು ಕಲ್ಪಿಸಿ ಅಂತ ಸ್ಥಳೀಯರು ಕೂಡ ಒತ್ತಾಯಿಸಿದ್ದಾರೆ. ಪ್ರತಿ ಬಾರಿ ಯಾರಾದರೂ ಮೃತಪಟ್ಟಾಗ ಹಿಂಗೆ ಆಗುತ್ತೆ. ನಮಗೆ ಸಾರ್ವಜನಿಕ ಸ್ಮಶಾನ ಇಲ್ಲದ ಕಾರಣ ಒದ್ದಾಡಬೇಕು, ಎಲ್ಲೆಲ್ಲಿಗೋ ಹೋಗಬೇಕು, ಯಾರ್ದ್ಯಾರ್ದೋ ಜಮೀನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೋಬೇಕು. ಸೊ ಇದು ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಅಲ್ಲಿನ ಸ್ಥಳೀಯರು ಒತ್ತಾಯಿಸ್ತಾ ಇರೋದು. ಗದಗ ತಾಲೂಕಿನ ಹೊಸೂರಿನಲ್ಲಿ ಸೂಕ್ತ ಸ್ಮಶಾನದ ವ್ಯವಸ್ಥೆ ಇಲ್ಲ ಅನ್ನೋ ಕಾರಣಕ್ಕೆ ಗ್ರಾಮಸ್ಥರು ಬಸ್ ಸ್ಟಾಪ್ ಎದುರುಗಡೆನೆ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಗ್ರಾಮಸ್ಥರು ಕಟ್ಟಿಗೆಯನ್ನು ಒಟ್ಟುವ ಮೂಲಕ ಇಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ. ಅಂದರೆ ಈ ಗ್ರಾಮದಲ್ಲಿ ಬಸವಣ್ಣಮ್ಮ ಅನ್ನೋರು ಮೃತಪಟ್ಟಿದ್ದರು. 51 ವರ್ಷದ ಮಹಿಳೆ. ಈ ಮಹಿಳೆ ಮೃತಪಟ್ಟ ನಂತರದಲ್ಲಿ ಅಂದರೆ ಇಲ್ಲಿ ಸ್ಮಶಾನದ ವ್ಯವಸ್ಥೆ ಇಲ್ಲ. ಬಶೆಟ್ಟಿ ಅನ್ನೋರ ಜಮೀನಲ್ಲೇ ಕೂಡ ಭಾಳಷ್ಟು ವರ್ಷಗಳಿಂದ ಆ ಜಮೀನಲ್ಲೇ ಸ್ಮಶಾನದ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳಾಗ್ತಾ ಇತ್ತು. ಆದರೆ ಸದ್ಯಕ್ಕೆ ಆ ಬಶೆಟ್ಟಿ ಅನ್ನೋರ ಕುಟುಂಬ ಈ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಅಲ್ಲಿ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಗ್ರಾಮದ ಮಧ್ಯಭಾಗದಲ್ಲೇ ಅಂದರೆ ಬಸ್ ಸ್ಟಾಪ್ ಎದುರುಗಡೆನೆ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ. ಗ್ರಾಮಸ್ಥರು ಇಲ್ಲಿ ಸೂಕ್ತ ಸ್ಮಶಾನದ ವ್ಯವಸ್ಥೆಯನ್ನು ಮಾಡಿ ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕೆಲ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಅಮ್ಮ, ಎಷ್ಟು ವರ್ಷದ ಸಮಸ್ಯೆ ಇದು? ಈಗ ಭಾಳ ವರ್ಷದ ರೀ ಸರ, ಭಾಳ ವರ್ಷ ರೀ ಸರ. ನಾವು ಹುಟ್ಟಿಲ್ರಿ ಸರ. ಅಲ್ಲಿದ್ದ ಅಲ್ಲಿ ಮುತ್ತಾತಲ್ಲಿದ್ದ ಅದು ಸುಡಾಗಟ್ಟಾಗೈತ್ರಿ ಸರ. ಅವರು ಯಾವಾಗಲೂ ಕೊಟ್ಕೊಂಡು ಬಂದ್ರ. ಈಗ ಲಂಚ ತಗೋಗ ರೊಕ್ಕ ಐಡಿಯಾ ಮಾಡಿಕೊಂಡು ಈ ಕೆಲಸ ಮಾಡಕತ್ತರ ಸರ. ನಮ್ಗೆ ಗೊತ್ತಿಲ್ರಿ. ನನ್ನ ಮಗಳು ಸತ್ರ ಇಲ್ಲೇ ಆದಾಗ ಸುಡ್ತೀವಿ ಅಂತಂದ್ರೆ ನಾ ಕೊಡಂಗಿಲ್ಲ ಅಂತಂದು ಜಗಳ ಆಡಿ ನನ್ನ ಮಗಳನ್ನ ಅಲ್ಲೇ ಸುಟ್ಟೀನಿ ನೋಡ್ರಿ. ನನ್ನ ಮಗಳನ್ನ ಅಲ್ಲೇ ಸುಟ್ಟೀನಿ, ಜಗಳ ಆಡಿ ಅಲ್ಲೇ ಸುಟ್ಟೀನಿ ರೀ. ಅವತ್ಲಿದ್ದ ಸುಡಾಗಟ್ಟಿ ಕೊಡಾಕ ರೆಡಿ ಇದ್ದಿಲ್ಲ. ಮಗಳು ಸುಟ್ಟಾಗ ಅವಾಗ ಸುಡಾಗಟ್ಟಿ ಚಲೋ ಆತ. ಈಗ ಈಕಿ ಸತ್ಯದಕ್ಕೆ ಅವ್ರು ಕೊಡಾಕ ಒಲ್ಲೆ ಅನ್ನಕತ್ತಾರ. ಬರೀ ಲಂಚ ನೋಡ್ತಾರೆ ನೋಡ್ರಿ ಸರ್ಕಾರ. ಇದೊಂದು ಮಾತು ಬಿಟ್ರೆ ಮತ್ತೊಂದು ಏನಿಲ್ಲ ನೋಡ್ರಿ ಸರ್. ಇದನ್ನ ಕೈ ಮುಗಿದು ಹೇಳ್ತೀನಿ, ನಮ್ಗೆ ಸುಡಾಕಟ್ಟೊಂದು ಬಿಟ್ರೆ ನಾವು ಶರಣಾಗ್ಬೇಕು. ಸರ್ಕಾರಿಗಳ ಜಾಗಕ್ಕೆ ಬಂದಿದ್ರಲ್ಲ, ಏನು ಹೇಳ್ತಾರೆ? ಈಗ ಬಂದಿದ್ರಲ್ಲ ಅವರೆಲ್ಲ ನಿಮ್ಮ ಜೊತೆ ಮಾತಾಡಿದ್ರೆ? ಅವ್ರು ಮಾತಾಡಿದ್ರು ಸರ್. ಅವ್ರು ಏನಂದ್ರೆ ಇದೆಲ್ಲ ನಾವು ಅಕ್ವೈರಿ ಮಾಡ್ಕೊಂಡು ಅವ್ರು ಒಪ್ಪಂದ ಆಗಲಿಲ್ಲ ಅಂದರೆ ನಾವು ಅಕ್ವೈರಿ ಮಾಡಿಕೊಂಡು ನಿಮ್ಗೆ ಸೂಕ್ತ ವ್ಯವಸ್ಥೆ ಮಾಡ್ತೀವಿ ಅಂತಂದು ಭರವಸೆ ಕೊಟ್ಟಿದ್ದಾರೆ ಸರ್. ಅದು ಎಷ್ಟು ಮಾಡ್ತಾರೋ ಬಿಡ್ತಾರೋ ಗೊತ್ತಿರೋ ಸರ್. ಸರ್ ಇದು 3-4 ತಲೆಮಾರ್ಲಿಂತಾರ ಸರ್. ಒಂದು ತಲೆಮಾರ ಅಲ್ಲ ಸರ್, 3-4 ತಲೆಮಾರ್ಲಿಂತ ಹೆಂಗೆ ಮಾಡ್ತಾರೆ ಅಂದ್ರೆ ಆವಿಷ ಒಡ್ಡಿ ಬಿಡ್ತಾರೆ ಇವ್ರು ಜಮೀನ್ದವ್ರು. ಆವಿಷ ಇಲ್ಲಪ್ಪ ಈ ಸಲ ನಾವು ನಿಲ್ಬೇಕು, ನಿಮ್ಗೆ ಸುಡ ಕಟ್ಟಿ ಬಿಟ್ಟು ಕೊಟ್ಟು ಬಿಡ್ತೀವಿ, ನಮ್ಮನ್ನ ಆರಿಸ್ತಿರ್ಬೇಕು, ಇವ್ರನ್ನ ಆರಿಸ್ತಿರೋದು ನೋಡ್ರಿ. ಹಾಂ, ಬರೇ ರಾಜಕೀಯ. ಹಾಂ, ಅದಕ್ಕೆ ಮಾಧ್ಯಮದ ಮುಖಾಂತರ ಒಂದು ವಿಚಾರ ಹೇಳ್ತೀನಿ ರೀ ನಮ್ಮ ಗೌಡ್ರಿಗೆ. ಇಂಥವ್ರನ್ನ ನಂಬಡ್ರಿ, ಇವ್ರನ್ನ ಹಿಂಬಾಲಕರನ್ನ ಕರ್ಕೊಬರ್ರಿ ಅಂತಂದು ನಮ್ಮೂರ ಹೊಸೂರು ಗ್ರಾಮದೊಳಗೆ ಇಂಥವ್ರನ್ನ ಹಿಂಬಾಲ ಕರ್ಕೊಂಡ್ರೆ ನಮ್ಮ ಅಹಿಂದ ಸಮಾಜ ನಿಮ್ಮನ್ನ ಕೈ ಬಿಡ್ತೈತೆ ಅಂತಂದು ಹೇಳೋಕೆ ನಾವು ಮನವಿ ಮಾಡ್ತೀವಿ ನಮ್ಮ ಗೌಡ್ರಿಗೆ. ಹಾಂ ಹಾಂ, ಆದರೆ ಇದಕ್ಕೆ ಸ್ಪಂದನ ಮಾಡಿ ಸಿಗ್ಬೇಕ್ರಿ. ಶಾಶ್ವತ ನಮ್ಗೆ ಪರಿಹಾರ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದು ನಮ್ಮ ಬೇಡಿಕೆ ಇದೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.